ಅಥಣಿ ಪಟ್ಟಣದಲ್ಲಿ ತಂದಿರುವಂತ ಹನುಲಾಲ್ ಮಹಾರಾಜರ ಜಾತ್ರೆ ಬಹಳ ಈಗ ರಂಗ ಏರ್ಯಾದ. ಗಾಡಿ ಏನೋ ಈಗ ರೂಟ್ ಹಿಡಿದಾದ ಅನ್ಸದ ಗತ್ತಾದ. ಎಷ್ಟು ಮಂದಿ ಪುಣ್ಯ ಭೂಮಿಯಲ್ಲಿ ಕೂಡಿರಿ. ಎಲ್ಲ ತತ್ವಜ್ಞಾನಿಗಳಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಏನ್ ಹೇಳ್ತಾರಿಪ್ಪ? ದಯವಿಲ್ಲದ ಧರ್ಮ ಆಹುದಯ್ಯ. ಹೌದು, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಹೌದು, ದಯವೇ ಧರ್ಮದ ಮೂಲವಯ್ಯ. ನೋಡಿ ಎಂತ ಮಾತು ಹೇಳ್ತಾರೆ. ಶ್ರೇಷ್ಠವಾದಂತ ಅರಿವಿನ ಜನ್ಮಕ್ಕೆ ನೀವು ಹುಟ್ಟಿ ಬಂದಿದೆ ಜೀವಾತ್ಮರೇ. ತಾಯಿ ಗರ್ಭದಿಂದ ಹುಟ್ಟಿ ಭವಸಾಗರ ನೋಡಿವಿ. ಇಲ್ಲಿ ಬಂದ ಬಳಿಕ ನಿನ್ನಲ್ಲಿ ದಯ ಅನ್ನೋದು ಬೇಕು. ನಿನ್ನಲ್ಲಿ ವಿನಯ ನಿನ್ನ ಜೀವನಕ್ಕೆ ಲಾಭ ಆಗುತ್ತದ. ಮೊದಲ ವಿನಯ ಅನ್ನೋದು ನಿನ್ನಲ್ಲಿ ಬೇಕಂತ ಹೇಳ್ತಾರೆ. ಮೊಗಳಾದ ಸುಮಿತ್ರಾಬಾಯಿ ಇವತ್ತ ಹೇಳಿದ್ರಲ್ಲ ಏನಂದ್ರಿ? ಆಳಗಿ ಪಿಂಟು ಅಣ್ಣಾಗ ಮೊಗಳಾಳ ಸುಮಿತ್ರಾನೇ ಮೂಲ. ಇದೇ ಹೇಳೋಣ ಯಾಕಿಲ್ರಿ? ಹೌದು, ಹೇಳೋದಲ್ಲ ಇಲ್ಲಿ ಏನಂತ ಈಶಾಕ್ಕೆ ಜನ ಹತ್ತದ. ಭಕ್ತಿ ಇಟ್ಟು ನನ್ನ ಘೇಷಿದ್ದ ಮುತ್ಯಾಗ ಕೈ ಮಾಡಿ ಕೈ ಮುಮ್ಮೆಟ್ಟಿ ಗುಡಿದಾಗ ಔಷಧ ಮುತ್ಯನ ಜ್ಞಾನದ ಝರಿ. ಆಳಗಿ ಪಿಂಟು ಮಾಸ್ತರ್ ಗಂಡರ ಮಧುವಣ್ಣ ಮುತ್ಯನ ಮರಿ. ಇವತ್ತು ಹೊತ್ತು ಹೊಡೆದಾಗ ನನ್ನ ತಂಗಿ ಮುಗಳಾರ ಸುಮಿತ್ರನ ಇಶಾಕ ಹರಿತಿಗೆ ಕಾರುಣಿ ಎತ್ತಿಗೆ ಹರವಾಗಿ ಕಡಿ. ತಂಗಿ ಇದೇ ಹಾದಿ ಕೈಲಿಗತ್ತಿರ. ನೀ ಹೇಳೇನಂತೇಳಿ ಏನಂತ? ಹೆಣ್ಣಿಗೆ ತಿಳಿಬೇಡೋ ಯಾನು ಹೆಣ್ಣಿಗೆ ತಿಳಿಬೇಡೋ ಕೀಳ ಅವಳ ಕೈಯಾಗಿದೆಯೋ ಆಡ. ತಂಗಿ ಹೇಳೋದಲ್ಲ ಏನ ಬಲ್ಲಿದೆ ಎನ ಗಂಡ. ಹೇಳ್ತಾರೆ ಮಡಿಯಪ್ಪರು ಏನಂತ? ಬಲ್ಲಿದೆ ಎನ ಗಂಡ ಎನಗ ಮಾಡಿಕೊಂಡ ಮಲಗದೆ ಮಗನಾಗಿ ಮದಿಗೊಂಡ. ಅವ ಮೊದಲಿಗೆ ಹಾರೋ ಶೆಂಡ. ಏ ತಂಗಿ ಹೆಣ್ಣಿಗೆ ತಿಳಿಗಾಡೋ ಕೀಳ ಹೇಳೋದಲ್ಲ ಏನಂತ? ಜಗತ್ಯ ಯಾವಾಗ ನೀರ ನಿರಾಕಾರದಲ್ಲಿ ಆದಿ ಅನಾದಿ ಕಾಲದಲ್ಲಿ ನಿರಾಕಾರ ಸ್ವರೂಪದಲ್ಲಿ ನಿಜವಸ್ತು ಹುಟ್ಟದಂತ ಪರಮಾತ್ಮ ಇವ ಮಂಟ ಮೊದಲ ಒಬ್ಬನೇ 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 ಹುಟ್ಟದಂತವ. ಮೊಟ್ಟ ಮೊದಲು ನೀರ ನಿರಾಕಾರದೊಳಗ ನಿರಾಕಾರದಲ್ಲಿ ನಿರ್ಗುಣ ರೂಪ ಸಾಕಾರದಲ್ಲಿ ಸಗುಣ ಸಾಕ್ಷಾತ್ಕಾರ ಇದ್ದವ ನಾನೇ ಇದ್ದ. ಹೆಣ್ಣಿಗೆ ಹುಟ್ಟಿಸಿದವ ನಾನಿದ್ದ ತಂಗಿ. ಹೆಣ್ಣಿಗೆ ಯಾರು ಹುಟ್ಟಿಸ್ಯಾರ? ಪರಮಾತ್ಮ. ನನ್ನಿಂದೇ ನಿರ್ಮಾಣ ಆದಕ್ಕಿ. ನಿನಗೆ ಯಾಕೆ ಹುಟ್ಟಿಸಿದ? ಯಾಕ್ರಿ? ಮೊದಲ ಷಂಡಿದ್ದ. ಷಂಡ್ ಅಂದ್ರೆ ಏನು? ಅಖಂಡ ಬ್ರಹ್ಮಚಾರಿ ಒಳಗೆ ನಾ ಕಾಲಗಳಿತ್ತಿದ್ದ. ನಿನಗೆ ನಿರ್ಮಾಣ ಮಾಡಿ ನಿನ್ನ ಕರೆಂಟ್ ನನ್ನ ಕರೆಂಟ್ ಪಾಸ್ ಆಯ್ತು. ನೀ ಪ್ರಕೃತಿ ಆಗಿ ನಾ ಪುರುಷ ಆದ. ನೀ ಜಗತ್ತಿನಾಗುತ್ತಾರೆ ಯಾರಿಂದಿದ್ದಿ? ನಿನಗ ಗಂಡಿನಿಂದೆ ಮೋಕ್ಷತ್ವದ ತಿಳಿ ಶಾಸ್ತ್ರ ಹೇಳುತ್ತದ. ನೀ ಏನ್ ಹಾಡ್ದಿ? ಏನಂತ? ಹೆಣ್ಣಿಗೆ ತಿಳಿಗಾಡೋ ಕೀಳ. ತಂಗಿ ಹೆಣ್ಣಿಗೆ ಗಂಡಿನಿಂದೆ ಮೋಕ್ಷ ತಿಳಿ ಶಾಸ್ತ್ರ ಹೇಳುತ್ತದ. ಶಾಸ್ತ್ರದ ಮೆಟ್ಟದ ಈಶಯ ಮುರಿದು ಮುಂದಿನ ಸಂಧಿಗೆ ಈಶಯ ಹಚ್ಚು. ಈಶಯ ಒಂದು ಗುರು ಇನ್ನೊಂದು ದೇವರ. ಸುಮ್ಮನೆ ಒಂದು ಸಣ್ಣ ಕಥೆ ಹೇಳ್ತಾರೆ. ವಿಷಯ ಪ್ರತಿಪಾದನೆ ಮಾಡೋದ ವಿಷಯ ಹಿಡಿದದ. ಈಶಾಕ ಅಣ್ಣ ತಂಗಿಯ
ತೀರ್ಪು ಕೊಡುವುದಕ್ಕಾಗಿ ನೀವು ಇಲ್ಲಿ ಕೂಡಿರಿ. ಹೌದು ಹೌದು ಹೌದಿಲ್ಲ? ಹೌದು. ನಮ್ಮ ಕೆಳಗೆ ಮಾತಾಡ್ತಿರ್ತಕ್ಕಂತ ಮಾಡು ಮಾಡು ಎಷ್ಟು ಮಂದಿ ಅದಾವ ಬಾಗಿನ ಮಕ್ಕಳು ಮನಿ ಹೋಗಲ್ಲ. ನಿಮ್ಮ ಯಾನಂದಿ ಹೆಣ್ತಿ ಕೈಯಾಗ ರೊಕ್ಕ ಕೊಡ್ತಾ ಇದ್ದೀನಿ. ಎಷ್ಟು ನಿಮ್ಮ ಮಕ್ಕಳು ಎಷ್ಟದಾರ ಎಷ್ಟದಾರ ಹೇಳೋದಲ್ಲ ವಿಷಯದೊಳಗ ಏನಂತ ಈಗ ಹ್ಯಾಂಗ ಮಳಿ ಬಂದದ ನೋಡ್ರಿ. ಹೌದು ಹಿಂಗ ಮಳಿ ಬರ್ತಿತ್ತು ಸತ್ರಾಂಗಾರ. ಹೌದು ಒಬ್ಬ ಪ್ರಯಾಣಿಕ ಏನ್ ಮಾಡಿದ, ಅವ ಸಂಚಾರ ಮಾಡ್ಕೋತ ಹೋಗುತ್ತಿದ್ದ. ಅತ್ನಿ ಪಟ್ಟಣದ ಹಾಕಿ ಹೋಗಿದ್ದ. ಹೌದು ಸಂಜೆ ಟೈಮ್ ಆಗ್ಯದ, ರಾತ್ರಿ 7-8 ಗಂಟೆ ಟೈಮ್ ಆಗ್ಯದ. ಸತ್ರಾಂಗಾರ ಮಳಿ ಬೀಳಕತ್ತದ. ಇನ್ನು ಆಸರಿಕೆ ಎಲ್ಲೇ ನಿಂದ್ರಬೇಕಂದು ಆ ಕಡೆ ನೋಡ್ತಾನ. ಅವನಿಗೆ ಒಬ್ಬ ಸಾಹುಕಾರನ ಮನಿ ಕಾಣಿಸ್ತೀವಿ. ಹೌದು ಹೌದು ಮನಿ ಬಾಗಿಲು ಮುಚ್ಚಾದ, ಒಳಗ ಮಂದಿ ಅದ. ಸಾಹುಕಾರನ ಏನ ಕುಟುಂಬದ ಒಳಗದ, ಬಾಗಿಲು ಮುಚ್ಚಾದ. ಹೊರಗ ಆಸನಕ್ಕೆ ಅಂತೇಳಿ ಹೋಗಿ ಕುಂಡ್ರಬೇಕಂತೇಳಿ ಆಸನಕ್ಕೆ ಒಂದು ಕಟ್ಟಿ ಮ್ಯಾಗ ಹೋಗಿ ಕುಂತಾರ. ಸತ್ರಾಂಗಾರ ಮಳಿ ಬರ್ಬೇಕಂತ. ಹೌದು ಸಾಹುಕಾರ ಮನೆ ಮಾಲಕ್ಕೆ ಇದ್ದವ ಬಾಗಿಲು ತೆಗೆದ. ಬಾಗಿಲು ತೆಗೆದ ನೋಡ್ತಾರ, ಒಬ್ಬ ಪ್ರಯಾಣಿಕ ಬಂದು ಕೂತಾನ. ಯಾರಪ್ಪ? ನನ್ನ ಮನೆ ಮುಂದ ಹೇಳ ಕೇಳಾದೆ ಬಂದು ಕೂತಿದ್ದೀನಿ. ಯಾರು? ಹೌದು ನಡಿ ಆಚೆ ಕುಂಡ್ರ ಬೇಡ ಇಲ್ಲ ಹೇಳ್ದ. ಹೋಗಿಲ್ಲ ಅವಾಗ ಒಂದ ಅಪ್ಪ ಮನೆ ನಿಂದು ಇದ್ದದ್ದು ನನಗೆ ಗೊತ್ತಾಗಲಿಲ್ಲ. ಹೌದು ಮನೆ ನಿಂದು ಇದ್ದದ್ದು ನನಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಹೋಗ್ಬೇಕಂತೇಳಿ ಬಾರದ ಸ್ವಲ್ಪ ಒಂದು 4-5 ಹಚ್ಚಿ ದೂರ ಹಾದ ಹೋಗಿ ಒಂದು ಮರ ಇತ್ತು. ದೊಡ್ಡ ಗಿಡದ ಹಸಿರುಕತ್ತೇಳಿ ನಿಂತ ತನ್ನ ಸುಮಧುರ ಕಂಠದಿಂದ ಒಂದು ಇಂಪಾದಂತ ರಾಗ ತೆಗೆದ ಹಾಡಗತ್ತ. ಸತ್ರಾಂಗಾರ ಮಳಿ ಬಂದಾಗ ದೊಡ್ಡ ಬಿಲ್ಡಿಂಗ್ ಅದ, ಲೈಟ್ ಹೋಗ್ಯಾದ. ಸಣ್ಣ ಮೇಣಿನ ಬತ್ತಿ ಹಚ್ಚನ ಮಾಲಕ. ಇವ ಒಂದು ಹಸಿರುಕ ನಿಂತು ಹಾಡ್ತಿದ್ದ, ರಾಗ ಮಾಡಿ ಹಾಡ್ತಿದ್ದ. ಯಾರು ಮನಸ್ಸು ಸುಡಬೇಕು ಅಂತ ಹಾಡಾಡಗತ್ತ. ಸೌಕಾರಂದ ಇವ ಯಾರೋ ಒಬ್ಬ ತತ್ವಜ್ಞಾನಿ ಇದ್ದಿರ್ಬೇಕು. ಇವ ಯಾರೋ ಒಬ್ಬ ತತ್ವಜ್ಞಾನಿ ಇದ್ದಿರ್ಬೇಕು. ನಾ ಹೋಗ್ಬೇಕಂತೇಳಿ ಬಾಗಿಲು ತೆಗೆದ. ಅವನ ಬಳಿ ಹೋಗುತ್ತಾನೆ. ಹೋಗಿ ಹೇಳ್ತಾನೆ, ಏನಪ್ಪ ನೀ ಏನೋ ಒಬ್ಬ ದೊಡ್ಡ ತತ್ವಜ್ಞಾನಿ ಶರಣ ಇದ್ದಿರ್ಬೋದು. ನಾನು ಹಿಂಗ ದಾಟಿ ಆಚೆ ಹೋಗಂಗ ನನ್ನ ತಪ್ಪೈತಪ್ಪ. ಬಾ ನನ್ನ ಮನೆ ಮುಂದೆ ಬಂದು ಕೂತು ಹಾಡು. ಸೌಕರ್ಯ ಅದು ನಿಮ್ಮ ಮನೆ. ನೋಡಿ ಎಂತ ಮಾತು ಹೇಳ್ತಾನ. ಅದು ನಿನ್ನ ಮನೆ, ಇದು ಪರಮಾತ್ಮನ ಮನೆ. ಎಷ್ಟು ಆನಂದವಾದಂತ ನಿಸರ್ಗವನ್ನು ವಾತಾವರಣದ, ಹಕ್ಕಿ ಪಕ್ಷಿಯ ಚಿಲ್ಮಿಲಾಟದ, ಎಷ್ಟು ಚಂದ ಗಾಳಿ ಬೀಸಲಗತ್ತದ. ಈ ಪರಮಾತ್ಮನ ಮನೆಯಲ್ಲಿ ಇದ್ದಂತ ಶ್ರೀ ನಿನ್ನ ಮನೆಯಲ್ಲಿ ಇಲ್ಲ. ಅವಾಗ ಸೌಕರ್ಯ ತಿಳ್ಕೊಂಡ, ನಿಜಕ್ಕೂ ನನ್ನ ಮನೆಯಲ್ಲಿ ಇಲ್ಲಲ್ಲ. 60 ವರ್ಷ ಕಾಲಗಳಿಂದ ಕರೆ ಈ ಆನಂದ ನನ್ನ ಮನೆ ಒಳಗ ಕೋಟಿ ಮನೆಯದ ಕರೆ ನನಗೆಂದು ಸಿಕ್ಕಿಲ್ಲಲ್ಲ. ಅವಾಗ ತನ ಪರಮಾತ್ಮನ ಮನೆ ಇದು. ಈ ಮನೆಯಲ್ಲಿ ಒಂದು ಬೆಲೆ ಕಟ್ಟಲಾರದಂತ ಆನಂದದ. ಯಾಕೆ ಹೇಳೋದದ? ಯಾಕ್ರಿ ತಂಗಿ, ದೇವನ ಮನೆ ಈ ಜಗವೆಲ್ಲ, ನಾವು ನೀವು ಬಾಡಿಗೆದಾರನ್ನ. ಇಶಯ ಒಂದು ಗುರು, ಒಂದು ದೇವರ ಇಶಯ ನಡೆದಾಗ ನನ್ನ ಪಾಲಿಗೆ ದೇವರ ನಾವು ಇರಲಿ. ಮೂಲ ಪೀಠಿಗ ಹೇಳ್ತಾನೆ ಏನಂತ? ಎಳೆ ನಿಮ್ಮ ಧಾನ, ಬೆಳೆ ನಿಮ್ಮ ಧಾನ, ಸುಳಿಸುವ ಗಾಳಿ ನಿಮ್ಮ ದಾನ. ಹೊತ್ತು ನಿಮ್ಮ ಧಾನ, ಬಿತ್ತು ನಿಮ್ಮ ಧಾನ. ನಿಮ್ಮ ಅನ್ನವನ್ನ ಉಂಡು ಅಂದ್ಯರನ್ನ ಹೊಗಳುವ ಪುಣ್ಯಗಳನ್ನ ಏನೆಂದು ಕರೆಯಲಿ ರಾಮನಂತ. ಜೇಡರ ದಾಸಿಮಯ್ಯವರು ಹೇಳ್ತಾರ, ಏನಂತ್ರಿ? ಕಣ್ಣಿಗೆ ಎಷ್ಟು ನಿಸರ್ಗವಾದಂತ ರಮ್ಯವಾದಂತ ಈ ಸಿರಿ ಕಾಣ್ತದ. ಇದೆಲ್ಲ ಪರಮಾತ್ಮ ಕೊಟ್ಟದ ಭಿಕ್ಷೆ ಅದ. ಇದೆಲ್ಲ ದೇವರ ಕೊಟ್ಟಂತ, ದೇವರ ಸೃಷ್ಟಿ ಮಾಡಿದಂತ ಭಿಕ್ಷೆ ಅದ. ತಂಗಿ, ನಿನ್ನ ಗುರುವಿಗೂ ನನ್ನ ದೇವರ ಹುಟ್ಟಿಸಲು ವಾದ ಮಾಡಿಲ್ಲ. ನಿನ್ನ ಗುರುವಿಗೂ ಹುಟ್ಟಿಸಿದವ ದೇವರ, ನನ್ನ ದೇವರ. ಜಗತ್ತದಾಗ ದೇವರ ಎತ್ತಿದ ಋಣ, ದೇವರ ನಮ್ಮ ಮೇಲೆ ಕೊಟ್ಟಂತ ಋಣ ಏ ಸರ್ಕಾರ
ಮುಟ್ಸಲಿಕ್ಕ ಬರಂಗಿಲ್ಲ. ಹೌದ್ 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 ಹೌದ್. ಯಾಕ ಯಾಕ್ರಿ? ಹೇಳ್ತಾರ ಮಹಾತ್ಮರು ಏನಂತ? ಸುಜನ ಕುಮುದ ಸೋಮ ದುರಿಕೃತ ಕುಜನ ವಿಜೇತ ಕಾಮ ಹಾ ಹಾ ಅಜ ಹರಿ ವಿರಮಿತ ಭಜಕ ನಿಖರ ಸುರ ಹೌದು. ಕುಜಪುರ ವರಹರ ರಜತನ ಗಾಲಯ. ಹೌದ್ ಹೌದ್ ಹೌದು. ಶ್ರೀಮನ್ ಸರ್ಪಭೂಷಣರು ಹೇಳ್ತಾರ ಕೈವಲ್ಯದ ಕರ್ಮವಲ್ಲರಿಯೊಳಗ ಏನಂತ? ಸುಜನ ಕುಮುದ ಸೋಮ ಅಂದ್ರೆ ಏನ್ರಿ? ಏನು? ಸರೋವರದಲ್ಲಿ ಹರಿತಿರ್ತಕ್ಕಂಥ ನೀರಿನೊಳಗ ಒಂದು ಪುಷ್ಪ ಹರಳುತ್ತದ. ಹೌದು. ಒಂದು ಪುಷ್ಪ ಅಪುಷ್ಪ ಯಾವುದು? ನೈದಿಲೆ ಎಂಬ ಹೂವ. ಹೌದು. ಒಂದು ಬಗೆಯ ಹೂವು ಹರಳುತ್ತದ. ಅದು ಹೂವು ಹ್ಯಾಂಗೆ ಹರಳುತ್ತದ? ಹೆಂಗ್ರಿ? ಚಂದ್ರನ ಬೆಳಕ ಬಿದ್ದಾಗ ಆ ಹೂಗಳನ್ನ ಅರಸ್ತದ, ಸುತ್ತೆಲ್ಲ ಏನೋ ಸುಗಂಧ ಕೊಡುತ್ತದ. ಹೌದು ಹೌದು. ಏ ಪರಮಾತ್ಮನೇ, ಹಾ ಹಾ ಹ್ಯಾಂಗ ನೈದಿಲೆ ಹೂವಿಗೆ ಚಂದ್ರನ ಬೆಳಕ ಬೇಕೋ ಅದರಂತೆ ಭಕ್ತರ ಹೃದಯ ಕಮಲದಲ್ಲಿ ನೀನು ಆ ಭಕ್ತರ ಹೃದಯ ಕಮಲ ಎಂಬ ನೈದಿಲೆ ಪುಷ್ಪಕ್ಕೆ ನೀನು ಚಂದ್ರನ ಬೆಳಕಿನಂತೆ ತೋರು. ಹೌದು ಹೌದು. ಯಾಕೆ ಹೇಳುದವ? ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮ, ಆಹಾ ಪಾಲನಕರ್ತನಾದಂತ ವಿಷ್ಣು ಪದೇ ಪದೇ ಚರದೊಳಗ ಸಂಕಟ ಬಂದ ಬಳಿಕ ನಿನ್ನ ಮರೆ ಹೊಕ್ಕು ನಿನ್ನ ಶರಣಾಗತಿನಾಗ್ಯಾರಪ್ಪ. ಹೌದು ಹೌದು. ತ್ರಿಪುರಾಸುರಗಳು, ಆಹಾ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅನ್ನುವ ಮೂರು ಅಸುರಗಳು ಹೌದಾ? ಮೂರು ಲೋಕದ ಮ್ಯಾಗ ದಾಳಿ ಮಾಡುವ ಸಮಯದಲ್ಲಿ ಎಲ್ಲ ದೇವಾದಿ ದೇವತೆಗಳ ಹೋಗಿ ನಿನ್ನ ಮನೆ ಹೊಕ್ಕ ಪರಮಾತ್ಮನೇ, ಆಹಾ ನಮ್ಮನ್ನ ಎಲ್ಲ ಈ ಜಗತ್ತನ್ನ ಕಾಪಾಡೋ ಭಾರ ನಿಂದು ಎಂಬುದು ಹೇಳಿದಾಗ ಭೂದೇವಿ ಈ ಭೂಮಂಡಲವನ್ನು ರಥವನ್ನ ಮಾಡಿ ಸೂರ್ಯ ಚಂದ್ರನ ರಥಕ್ಕೆ ಚಾಕನ್ನು ಮಾಡಿ ಆಹಾ ನಾಲ್ಕು ವೇದಗಳನ್ನ ಕುದುರೆ ಮಾಡಿ ನಿನ್ನ ಕೊರಳಲ್ಲಿರ್ತಕ್ಕಂಥ ವಾಸುಕ್ಕೆ ಸರ್ಪನ ಹಗ್ಗವನ್ನು ಮಾಡಿ ವಿಷ್ಣು ಪರಮಾತ್ಮನನ್ನ ಬಾಣನ್ನ ಮಾಡಿ ತ್ರಿಪುರಾಸುರನನ್ನ ಮೆಟ್ಟಮರ್ದನ ಮಾಡಿದೆ. ಪರಮಾತ್ಮನೇ, ಭಕ್ತ ಸಮಕ್ಕೆ ರಕ್ಷಿಸುವ ತಲೆ ಶ್ರೀಮನಿ ಜೋಡಿಸಿ ಯಾರು? ಸರ್ಪಭೂಷಣ ಶಿವಯೋಗಿಗಳು ಪ್ರಾರ್ಥಿಸುತ್ತಾರೆ. ಹೌದು ಹೌದು ಹೌದು. ಅದರಂತೆ ತಂಗಿ, ನಿಂದ್ಯಾರೋ ಆಟಿಲ್ಲ ಇಲ್ಲಿ. ಆಹಾ ನಿನಗೆ ಹುಟ್ಟಿಸಿದವನೇ ನಾನೇ ಇದ್ದ. ಆಹಾ ಏನು? ನಿನಗೆ ಹುಟ್ಟಿಸಿದವನೇ ನಾನೇ. ಹೌದು. ನನ್ನಲ್ಲಿ ಅಂತಃಕರಣದ ಆಹಾ ಹೆಂಗಲ್ಲ? ನಿನ್ನ ಮ್ಯಾಲ ನನ್ನ ಸದಾನ ಕಾಲ ದಯಾದ. ಹೌದು ಹೌದು. ನೀ ಗುರುವಿದ್ದೆ, ನಾ ದೇವರಿದ್ದ. ಹೌದು ಹೌದು ಹೌದು. ಜಗತ್ತಿನೊಳಗೆ ನಿನ್ನಿಂದ ಯಾವಾಗ ಕಾರ್ಯ ಆಗಿಲ್ಲ, ಪ್ರತಿಯೊಂದು ಕಾರ್ಯ ನನ್ನಿಂದ ಆಗ್ಯದ. ಹೌದು. ಭೂಮಿ ನಿರ್ಮಾಣ ಮಾಡಿದವನಾಗಿದ್ದ, ಹೌದು. ಗಾಳಿ ಹುಟ್ಟಿಸಿದವನಾಗಿದ್ದ, ಹೌದು. ಆಕಾಶ ನಿರ್ಮಾಣ ಮಾಡಿದವನಾಗಿದ್ದ, ಬೆಂಕಿ ಹುಟ್ಟಿಸಿದವನಾಗಿದ್ದ, ನೀರ ನಿರ್ಮಾಣ ಮಾಡಿದವನಾಗಿದ್ದ, ಪಂಚಮಹಾಭೂತ ತತ್ವ ಹುಟ್ಟಿಸಿದವನೇನಾಗಿದ್ದ. ಹೌದು. ಪಂಚಮಹಾಭೂತ ತತ್ವದಿಂದ ನಿರ್ಮಾಣ ಆದಂತಹ ಈ ಏನು ಶರೀರದ ಇದು ತಯಾರು ಮಾಡಿದವನಾಗಿದ್ದ ನಿನ್ನ ಗುರು ಎಲ್ಲಿ ಏನು ಮಾಡ್ಯಾನ? ಏನೂ ಇಲ್ಲ. ನಿನ್ನ ಕಾರ್ಯವೇ ಏನಲ್ಲ. ಆಹಾ ನಿಂದ ಕೆಲಸ ಏನೂ ಇಲ್ಲ. ಪ್ರತಿಯೊಂದು ಕೆಲಸ ನನ್ನ ಅಂತಃಕರಣದಿಂದದ, ಹೌದು ಹೌದು ಹೌದು. ನನ್ನ ಆಶೀರ್ವಾದದಿಂದದ. ಆಹಾ ನೀ ಹೇಳಿದಲ್ಲ, ಇವತ್ತ ಆಳ್ಗಿ ಪಿಂಟು ಅಣ್ಣಾಗ ಮುಗಳಾಳ ಸುಮಿತ್ರಾನೇ ಮೂಲ. ಹೌದು ಹೌದು. ಹೇ ಬೈ, ಹಾ ಏನ ನನ್ನ ಮನೆಗೆ ನೀ ಇದ್ದಿ. ಹೌದು. ಏನೋ ಮನ್ಯಾಗ ನಮ್ಮ ಮನ್ಯಾಗ ಇದ್ದಿ. ನನ್ನ ಮನೆಗಳಿಗೆ ನೀ ಇದ್ದೀನಿ. ಇನ್ನೂ ಹೊಸ್ತಿಲ ದಾಟಿ ಹೋದಕ್ಕಿಲ್ಲ. ಹೌದು ಹೌದು. ಒಂದು ಕಳು ಉಪವಾಸ ಇಟ್ಟು ನನ್ನ ಹೊಟ್ಟಿಗೆ ಮನೆಗೆ ನಿನ್ನ ಹೊಟ್ಟಿಗೆ ಹಾಕಿದ ಎಷ್ಟು ಜನ ಉಪಕಾರ ತೀರಿಸಿದಿ. ಆಹಾ ಇರ್ಬೇಕಲ್ಲ ನಿನ್ನಂತವ್ರು. ಹೌದು ಹೌದು. ನಂದು ಒಂದು ಕಳ ಉಪವಾಸ ಇಟ್ಟು ನನ್ನ ಹೊಟ್ಟಿಗೆ ಮನೆಗೆ ನಿನ್ನ ಹೊಟ್ಟಿ ತುಂಬಿಸಿದ ಜಗತ್ತಿನಾಗ ತುಂಬಿದ ಮನೆಯನ್ನು ಹೊಸ್ತಿಲ ದಾಟಿಸಿ ನಿನಗ ದಾಟುವಟ್ಟಿಲ್ಲ. ಹೌದು. ನಿನಗ ಯಾವಾಗ ಪಂಚಮಹಾಭೂತದ ಸಾಕ್ಷಿಯಿಂದ ಉತ್ಪಾದನೆ ಮಂತ್ರದಿಂದ, ಪಂಚಮಹಾಭೂತದ ಸಾಕ್ಷಿ ಉತ್ಪಾದನ ಮಂತ್ರದಿಂದ ಒಬ್ಬನಿಗೆ ಕೊಟ್ಟು ನಿನ್ನ ಲಗ್ನ ಮಾಡಿ ಮನೆಯನ್ನು ಹೊರಗೆ ಹಾಕಲ್ಲ. ಆಳ್ಯಾಗ ಬೇಕಾದಂಗನು. ಹೌದು. ಇನ್ನೂ ನನ್ನ ಮನೆಗಳಿಗೆ ಇದ್ದು ನಿನಗಿಟ್ಟದ. ಹಾ